ನಮ್ಮ ಹೆಸರು ಯಶವಂತ್ ಅಂತ, ಕುಣಿಗಲ್ ತಾಲೂಕು ಚನ್ನಪುರ ಗ್ರಾಮ. ನಾವು ಶಾಲಿನಿ ಮತ್ತೆ ಛಾಯಾ ಅಂತ ಹೇಳ್ಬಿಟ್ಟು 2 ಕಂಪ್ನಿ ಬೀಜ ಹಾಕಿದೀವಿ. ತುಂಬಾ ಚೆನ್ನಾಗಿ ಬಂದಿದೆ, ತುಂಬಾ ಗ್ರೀನಿಶ್ ಇದೆ. ಮಾರ್ಕೆಟ್ ಅಲ್ಲೂ ಫೋನ್ ಮಾಡಿ ಕೇಳ್ತಾ ಇರ್ತಾರೆ, ಯಾವಾಗ ಕೇಳ್ತೀರಾ ಕಳಿಸಿ ಅಂತ ಹೇಳ್ಬಿಟ್ಟು. ತುಂಬಾ ಹಿಂದೆ ಬೆಳೆಗೂ ಬೀಜಕ್ಕೂ ಇದಕ್ಕೂ ತುಂಬಾ ಚೆನ್ನಾಗಿ ಬರ್ತಾ ಇದೆ. ಕ್ರಾಪ್ ಸೆಟ್ಟಿಂಗ್ ಚೆನ್ನಾಗಿದೆ. ಅಲ್ಲೇ 8ನೇ ಕೊಯ್ಲು, 60 ಚೀಲ 65 ಚೀಲ, ನಿನ್ನೆ 70 ಚೀಲ ಆಗಿತ್ತು. ಹಿಂಗೆ ಚೆನ್ನಾಗಿದೆ ಬೆಳೆ, ರೈತರುಗಳು ಮಾಡಬಹುದು. ನಾವು ಬಿಟ್ಟು ಹೇಳಿದ್ರು, ಅವ್ರ ಮೇಲೆ ನಂಬಿಕೆ ಮಾಡಿದ್ದು, ಚೆನ್ನಾಗಿ ಬಂದಿದೆ, ಮಾಡಬಹುದು. ಇದು ಶಾಲಿನಿ ಮತ್ತೆ ಛಾಯಾ ಅಂತ ಹೇಳ್ಬಿಟ್ಟು ಹೈಜಿನಿಕ್ ಸೀಡ್ಸ್ ಅಂತ ಬರುತ್ತೆ. ನಮ್ಮನ್ನು ರೈತರು ಎಲ್ಲ ಮಾಡಬಹುದು. ಇಲ್ಲೇ ಇದೆಯಲ್ಲ, ನಿಮ್ಗೆ ತೋರಿಸ್ತೆ, ಅವಾಗ್ಲೂ ಫೋನ್ ಪೇ ತೋರಿಸ್ತೆ, ಅಲ್ಲೇ 7 ಬಿಲ್ ಹಾಕೋರೆ. ಇದು 8ನೇ ಕೊಯ್ಲು, ಮಾಡಬಹುದು. ಆಗ್ತಾ ಇದೀವಿ ದಾಸಂಪುರ. ಈಗ ಅಲ್ಲೇ ಮಿನಿಮಮ್ 50 ಚೀಲದ ಕಡಿಮೆ ಯಾವ್ದು ಕಿತ್ತಿಲ್ಲ. ಫಸ್ಟ್ ಮಾತ್ರ ಮೈಸೂರು ಕಿತ್ತಿದೆ 1 ಟನ್ನು. ಈಗ ಮೊನ್ನೆ 70 ಚೀಲ ಆಗಿತ್ತು. 50 ಚೀಲದ ಮೇಲೆನೆ ಕೊಯ್ತಾ ಇರೋದು. ಇಳುವರಿ ಎಲ್ಲ ಚೆನ್ನಾಗಿದೆ. ಈ ಬೇಸಿಗೆಯಲ್ಲಿ ಹೋಲಿಸ್ಕೊಂಡ್ರೆ ಇಳುವರಿ ತುಂಬಾ ಚೆನ್ನಾಗಿದೆ. ಇನ್ನ ಒಂದು 5-6 ಕೊಯ್ಲು ಕುಯ್ಬಹುದು ಅಂತ ಹೇಳ್ಬಿಟ್ಟು ನನ್ಗೆ ನಿರೀಕ್ಷೆ ಇದೆ. ಬೇರೆಯವ್ರದೆಲ್ಲ 8 ಕೊಯ್ಲು 9 ಕೊಯ್ಲುಗೆಲ್ಲ ಗಿಡ ಮಂಕಾಗಿದಾವೆ. ಇದೇನಿಲ್ಲ, ಗಿಡ ಚೆನ್ನಾಗಿದೆ. ಇನ್ನ ಇಳುವರಿ ತುಂಬಾ ಬರುತ್ತೆ. ಅಲ್ಲೇ ಒಂದು 25 ಟನ್ ಕುಯ್ದಿರ್ಬೋದು. ಇನ್ನೊಂದು 20 ಟನ್ ಇಲ್ಲ, ಒಂದು 15ರಿಂದ 20 ಟನ್ ಅಂತೂ ಬರ್ಬೋದು. ಇನ್ನ ನಿರೀಕ್ಷೆ ಇದೆ.